ವೆಲ್ಕಮ್ ಟು ಮೈ ಕಿಚನ್ 3878. ಈಗ ನಾವು ಕುಚ್ಚಲಕ್ಕಿಯಿಂದ ಶಾವಿಗೆ ಮಾಡುವ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು: 3 ಕಪ್ಪು ಕುಚ್ಚಲಕ್ಕಿ, ಒಂದು ತೆಂಗಿನಕಾಯಲ್ಲಿ ಒಂದು ಭಾಗದಲ್ಲಿ 6 ಟೇಬಲ್ ಸ್ಪೂನು ತೆಂಗಿನ ತುರಿ. ಕುಚ್ಚಲಕ್ಕಿಯನ್ನು ನಾವು ಈಗ 6 ಗಂಟೆಗಳ ಕಾಲ, 6 ಇಲ್ಲದಿದ್ದರೆ 8 ಗಂಟೆಗಳ ಸರಿಯಾಗಿ ನೆನೆಸಿ ಹಾಕಬೇಕು. ಈಗ ತೊಳೆದಿಟ್ಟ 6 ಗಂಟೆ ಇಲ್ಲದ್ರೆ 8 ಗಂಟೆ ತೊಳೆದಿಟ್ಟ ಕುಚ್ಚಲಕ್ಕಿಯನ್ನು ನಾವು ಮತ್ತೆ ತೆಂಗಿನ ತುರಿಯನ್ನು ಗ್ರೈಂಡರಿಗೆ ಹಾಕಿ ನುಣ್ಣಗಾಗಿ ರುಬ್ಬಬೇಕು. ಗಟ್ಟಿಯಾಗಿ ನುಣ್ಣಗಾಗಿ ರುಬ್ಬಬೇಕು. ತೆಂಗಿನಕಾಯಿ ಹಾಕಿದರೆ ಶಾವಿಗೆ ಟೇಸ್ಟಾಗಿ ಬರ್ತದೆ. ಈಗ ತೆಂಗಿನಕಾಯಿ ಮತ್ತು ಅಕ್ಕಿಯನ್ನು ಗ್ರೈಂಡರಿಗೆ ಹಾಕಿ ನುಣ್ಣಗಾಗಿ ರುಬ್ಬಬೇಕು. ತೆಂಗಿನಕಾಯಿ ಹಾಕಿದ್ರಿಂದ ಶಾವಿಗೆ ರುಚಿಯಾಗಿ ಬರ್ತದೆ. ಅದು ಗಟ್ಟಿಯಾಗಿ ರುಬ್ಬಬೇಕು ಮತ್ತು ನುಣ್ಣಗಾಗಿ ರುಬ್ಬಬೇಕು. ಈಗ ಅಕ್ಕಿ ನುಣ್ಣಗಾಗಿದೆ. ಈಗ ಒಂದು ಪಾತ್ರೆಗೆ ಅಕ್ಕಿಯನ್ನು ತೆಗೆಯುವ. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ, ನುಣ್ಣಗಾಗಿದೆ ನೋಡಿ. ಇದರಿಂದ ನಾವು ಈಗ ಉಂಡೆ ಕಟ್ಟಬೇಕು. ಒಂದೊಂದೇ ಉಂಡೆ ಮಾಡಿ ಪಾತ್ರೆ ಒಳಗೆ ಬೇಯಿಸ್ಲಿಕ್ಕೆ ಇಡಬೇಕು ನೋಡಿ. ಈಗ ಸ್ವಲ್ಪ ಹಿಟ್ಟು ಮಾಡಿದ್ದೇನೆ, ಈಗ ಎಲ್ಲ ಮಾಡಿ ತೋರಿಸ್ತೇನೆ. ಈಗ 15 ನಿಮಿಷಗಳ ಕಾಲ ಎಲ್ಲ ಉಂಡೆ ಮಾಡಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು. ಬೆಂದಿದೆ ನೋಡುವ, ಸರಿಯಾಗಿ ಬೆಂದಿದೆಯಾ ನೋಡುವ. ಈಗ ಬೆಂದಿದೆ. ಇದನ್ನು ಒತ್ತು ಶಾವಿಗೆಯ ಮಿಷಿನ್ನಲ್ಲಿ ನಾವು ಶಾವಿಗೆ ರೆಡಿ ಮಾಡುವ. ಒಂದನ್ನೇ ಶಾವಿಗೆಯ ಮಿಷಿನ್ನಲ್ಲಿ ಹಾಕಿ ಶಾವಿಗೆ ಮಾಡುವ. ಈಗ ಎಲ್ಲವನ್ನು ರೆಡಿ ಮಾಡುವ. ಈಗ ನಮ್ಮ ಶಾವಿಗೆ ರೆಡಿಯಾಗಿದೆ. ಇದನ್ನು ಚಿಕನ್ ಗ್ರೇವಿಯಲ್ಲಿ ಇಲ್ಲದಿದ್ದರೆ ಕೊಕೊನಟ್ ಮಿಲ್ಕಿನಲ್ಲಿ ಸರ್ವ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರ ಹತ್ರ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ.